ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ತಮ್ಮನೇಲಿ ನೋಡಿ ಗೊತ್ತಿರುತ್ತೆ ಎಲ್ಲಿ ಹೋಗ್ತಿದೆ ಅಂತಂದು. ಎಸ್, ಟುಡೇ ವಿ ಆರ್ ಗೋಯಿಂಗ್ ಫಾರ್ ಕೊಡೈಕೆನಾಲ್. ಹೆಂಗೋ ಇವತ್ತು ಒನ್ ಡೇ ಲೀವ್ ಇತ್ತು, ಅದಕ್ಕೆ ಎಕ್ಸ್ಟ್ರಾ ನಾವು 2 days ಲೀವ್ ಹಾಕ್ಕೊಂಬಿಟ್ಟು 4 days ಕೊಡೈಕೆನಾಲ್ ಫುಲ್ ಎಂಜಾಯ್. ಯಾರಿದ್ದಾರೆ ಅಂದರೆ ಈ ಸತಿ ನನ್ನ ಜೊತೆ ನಮ್ಮ ವಿಜಯ್ ಇದ್ದಾನೆ, ನಮ್ಮ ವಿಜಯ್ ದಡಿಯಾ, ಅವನು ನಾನು ಹೋಗ್ತಾ ಇದ್ದೀವಿ. ಬೆಳಗ್ಗೆ 4 ಗಂಟೆ ಸ್ಟಾರ್ಟ್ ಮಾಡಿದ್ದೆ, ಜರ್ನಿ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 4 ಗಂಟೆ ಬಿಟ್ವಿ. ನಾನು ಹೋಗೋ ರೂಟ್ ಬಂದುಬಿಟ್ಟು ಧರ್ಮಪುರಿ, ಸೇಲಮ್ಗೆ ಹೋಗಲ್ಲ, ಸೇಲಮ್ಗೆ ಟಚ್ ಆಗಿಬಿಟ್ಟು ಹಿಂಗೆ ಹೋಗ್ತೀವಿ. ಹೊಸೂರು ಕೃಷ್ಣಗಿರಿ ಆ ರೋಡ್ ಬಂದಿಲ್ಲ ನಾನು, ಅದು ತುಂಬ ಲಾಂಗು. ನಾನು ಹಿಂಗೆ ಜಿಗಣಿ, ಆನೇಕಲ್ ಆ ರೂಟ್ ಮೇಲೆ ಬಂದೆ. ಗೈಸ್, ಸ್ವಲ್ಪ ಬ್ರೇಕಿಗೆ ಅಂತ ತುಂಬ ಇತ್ತು ಡ್ರೈವ್ ಮಾಡಿ, ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಸ್ಟಾಪ್ ಮಾಡಿದೆ. ದಿಸ್ ಈಸ್ ವಿಜಯ್, ಮೈ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಇವತ್ತು ನನ್ನ ಜೊತೆ ಇವನು ಕೊಡೈಕೆನಾಲ್ಗೆ ಬರ್ತಿದ್ದಾನೆ. ಈಗ ಇವನು ಡ್ರೈವ್ ಮಾಡ್ತಾನಂತೆ ವಿಜಯ್. ಹೋಗಿ ಸೇರ್ತೀವೋ ಇಲ್ಲ ಗೊತ್ತಿಲ್ಲ. ಓಕೆ, ಲೆಟ್ಸ್ ಗೋ. ಹಾಯ್ ವಿಜಯ್, ಸಖತ್ತ ಸೂಟ್ ಆಗಿದೆ ಅಲ್ಲ ಗಾಡಿ. ಓಕೆ, ಲೆಟ್ಸ್ ಗೋ. ಲಾಸ್ಟ್ ಟೈಮು ನಾವು ಇದು ಮುನ್ನಾರ್ಗೆ ಹೋಗಿದ್ವಲ್ಲ, ಮುನ್ನಾರ್ಗೆ ಹೋದಾಗೂ ಇದೇ ರೋಡಲ್ಲೇ ಹೋಗಿದ್ದು. ಮೀಟೂರು ಆ ಥರ ಮೇಲೆ ಇನ್ನೊಂದು ಯಾವುದೋ ಊರು ಬರುತ್ತಪ್ಪ, ಇದೇ ರೋಡಲ್ಲಿ ಹೋಗಿದ್ದು. ನಾವಂಗೆ ಸೇಲಂ ಥ್ರೂ ಹೋದ್ರೆ ಏನಾಗುತ್ತಂದರೆ ಹೆವಿ ಟ್ರಾಫಿಕ್ಕು. ಇಲ್ಲಿ ಗಾಡಿ ಕಡಿಮೆ ಇದ್ದಾವೆ, ಆರಾಮಾಗಿ ಪೀಸಾಗಿ ಹೋಗ್ಬೋದು. ಆಮೇಲೆ ಇವತ್ತು ವಿಜಯ್ ಬೇರೆ ಡ್ರೈವ್ ಮಾಡ್ತಿದ್ದಾನೆ, ಆರಾಮ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೋದು. ನಾನು ಹಂಗೆ ಓಡ್ಸೋರೊಬ್ರು ಇದ್ದರೆ ಪರವಾಗಿಲ್ಲ, ಚೆನ್ನಾಗಿದ್ದು ಆಗುತ್ತೆ. ಪರವಾಗಿಲ್ಲ, ನಮ್ಮ ವಿಜಯ್ ಸಖತ್ ತಗೊಳಿತಾನೆ ಗಾಡಿ. ಇಷ್ಟು ದಿವ್ಸ ಬರಲ್ಲ ಅಂತಂದು ಅಣ್ಣ ಇವತ್ತು ಫುಲ್ ತುಳಿಸ್ತಾನೆ ಗಾಡಿನ. ಗಾಯ್ಸಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಅಂತ ನಿಂತ್ಕೊಂಡಿದ್ವಿ. ಇಲ್ಲಿ ನಮ್ಮ ವಿಜಯ್ ನೋಡ್ರಿ ಪಾಪ, ಕುತ್ಕೊಂಡು ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ, ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಮಕ್ಕ ಎಲ್ಲ ಬೇವತ್ಬಿಟ್ಟಿದ್ದಾನೆ ಎಲ್ಲ ಮಚ್ಚ. ಪಾಪ ವಿಜಯ್. ಇನ್ನು 95 ಕಿಲೋಮೀಟರ್ಸು. ಓಕೆ, ಸಿಗ್ತೀನಿ ಮತ್ತೆ. ಗೈಸ್, ಕೊಡೈಕೆನಾಲ್ ಇನ್ನೂ 50 ಕಿಲೋಮೀಟರ್ಸ್ ಇದೆ. ಈ 50 ಕಿಲೋಮೀಟರ್ಸ್ ದಾರಿ ಎಲ್ಲ ಇದೇ ಥರ ಸೇಮ್ ಫಾರೆಸ್ಟು, ಸಖತ್ತಾಗಿದೆ ರೋಡು. ಇನ್ನೂ 1 hour ತೋರಿಸ್ತಾ ಇದೆ, ನೋಡ್ಬೇಕು ಎಷ್ಟೊತ್ತಾಗುತ್ತೋ ಹೋಗ್ಲಿಕ್ಕೆ. ರೋಡೆಲ್ಲ ಸಖತ್ತಾಗಿದೆ, ಒನ್ ವೇ. ಗಾಯ್ಸ್, ಫೈನಲಿ ವೇರ್ ಎಟ್ ಕೊಡೈಕೆನಾಲ್. ಇನ್ನೂ 40 ಕಿಲೋಮೀಟರ್ಸ್ ಇದೆ. ಪ್ರಿನ್ಸಸ್ ಹಿಲ್ಸ್ ಕೊಡೈಕೆನಾಲ್ ವೆಲ್ಕಮ್ಸ್ ಯು. ಓಕೆ, ವಿ ಆರ್ ಕಮ್ಮಿಂಗ್. ಫೋಟೋ ತಗೊಂಡು ಸ್ಟೋರಿ ಹಾಕ್ಬೇಕು, ಅದಕ್ಕೆ ನಿಂದ್ರಿಸಿದ್ದು ಇಲ್ಲಿ. ಓಕೆ, ಲೆಟ್ಸ್ ಗೋ. ಗಾಯ್ಸ್, ಇಲ್ಲಿ ನೋಡ್ರಿ ವ್ಯೂ. ಒಪ್ಪ, ಸಖತ್ತೈತಲ್ಲ. ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ನಾವು. ಗೈಸ್, ವ್ಯೂ ನೋಡ್ರಿ ಹೆಂಗಿದೆ, ಎಲ್ಲ ಫುಲ್ಲು ತಣ್ಣಗಿದೆ ಗೊತ್ತಾ. ಗೈಸ್, ಕ್ಲೈಮೇಟ್ ನೋಡ್ರಿ ಹೆಂಗೆ ಚೇಂಜ್ ಆಯಿತು. ಬಾಬಾ, ಕೋಲ್ಡ್, ಹೆವಿ ಕೋಲ್ಡ್ ಐತೆ, ಸಖತ್ತೈತೆ. ಅದಕ್ಕೆ ಬೇಸಿಗೆಯಲ್ಲಿ ಬರ್ಬೇಕನ್ನೋದು ಇಲ್ಲಿಗೆ. ಹೆವಿ ಕೋಲ್ಡು, ಮಳೆ ಬರುತ್ತೇನೋ ಅನ್ಸುತ್ತಪ್ಪ. ಓಹೋ, ಫುಲ್ ಥಂಡಿ ನೋಡ್ರಿ, ಎಷ್ಟು ಡಾರ್ಕ್ ಆಗಿದೆ ಕ್ಲೈಮೇಟು. ಮಸ್ತ್ ಇದೆಯಲ್ಲ ಕ್ಲೈಮೇಟ್, ಫುಲ್ ಕೋಲ್ಡ್, ಸಖತ್ತಾಗೈತಿ. ನಾವು ಬರ್ತಾ ಅಂದ್ಕೊಂಡ್ವಿ, ಈ ಪರಿ ಬಿಸಿಲಿದೆಪ್ಪ ಕೊಡೈಕೆನಾಲ್ ನೋಡೋಕ್ಕೆ ಏನು ಚೆನ್ನಾಗಿರುತ್ತೆ ಅಂತಂದು.
ಇಲ್ಲಿ ನೋಡಿದರೆ ಏಕ್ದಮ್ ವಕ್ತ್ ಬದಲ್ದಿಯಾ. ಇಲ್ಲಿ ನೋಡಿದ್ದೆ, ಇಲ್ಲಿ ಫುಲ್ ಈ ಥರ ಇದೆ. ಇನ್ನು ಸ್ವಲ್ಪ ಆ ಕಡೆ ನೋಡಿದರೆ ಬಿಸಿಲು ಫುಲ್ಲು. ಓ, ಮಳೆ ಬರೋ ಚಾನ್ಸಸ್ ಇದೆ. ಜಲ್ದಿ ಹೋಗ್ಬೇಕು, ಆದಷ್ಟು ಮಳೆ ಬರೋ ಚಾನ್ಸಸ್ ಇದೆ. ಭಯ ಏನಿಲ್ಲ, ರೇನ್ ಕವರ್ ಎಲ್ಲ ಇದಾವೆ. ವಾನಸ್ಸಂದಲ್ಲಿ ಗಾಯ್ಸ್ ಮಳೆ ಬಂದಿದೆ ನೋಡ್ರಿ, ಎಷ್ಟು ಸಖತ್ತಾಗಿದೆ ಗೊತ್ತಾ. ಅದು ಕೆಳಗಡೆ ಬಿಸಿಲು, ಇಲ್ಲಿ ಮೇಲ್ಗಡೆ ಫುಲ್ ಮಳೆ. ಓಹೋ ಕೋಲ್ಡ್. ಈಗ ಹೋಗಿ ಊಟ ಮಾಡಿ ಮಲಗಿಬಿಟ್ರೆ ಸ್ವರ್ಗ. ಬಾ ವಾಟರ್ ಫಾಲ್ಸ್ ನೋಡ್ರಿ. ಸುಳ್ಳ್ಯಾಡ ವಾಟರ್ ಫಾಲ್ಸ್ ಬೇಡ, ವಾಟರ್ ಫಾಲ್ಸ್ ಬೇಡ. ಗೈಸ್ ವಾಟರ್ ಫಾಲ್ಸ್ ಸೂಪರ್. ಹಾಂ, ಗೈಸ್ ದಿಸ್ ಈಸ್ ಕೊಡೈಕೆನಾಲ್. ವಿ ಎಂಟರ್ಡ್ ಕೊಡೈಕೆನಾಲ್. ಮನೆ ನೋಡಿ ಹೆಂಗೆ ಕಟ್ಟಿದ್ದಾರೆ ಅಲ್ಲಿಗೆ. ಇಲ್ಲಿಂದ ವ್ಯೂ ನೋಡಿದ್ರೆ ಸಖತ್ತೈತಿ. ಗೈಸ್ ಮನೆ ನೋಡ್ರಿ ಹೆಂಗೆ ಕಟ್ಟಿದ್ರಿ ಇಲ್ಲೆಲ್ಲ ಹಿಂಗೆ. ಬೆಳಗ್ಗೆ 4:15 ಸ್ಟಾರ್ಟ್ ಮಾಡಿದ್ರೆ ಇವಾಗ 4:15, 12 ತಾಸು ಜರ್ನಿ ನೋಡ್ರಿ. ಇದೆ ಇವಾಗ ರೀಚ್ ಆಗಿದೆ ಕೊಡೈಕೆನಾಲ್. ಇವಾಗ ಸೀದಾ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ, ಅದಕ್ಕೆ ಸೀದಾ ನಾವು ರೂಮ್ ಬುಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗೋಣ. ಈಗ ಅಲ್ಲಿಗೆ ಹೋಗಿ ರೆಸ್ಟ್ ಮಾಡಿ ನಾಳೆ ಅಂತ ಎಲ್ಲ ಪ್ಲೇಸಸ್ ವಿಸಿಟ್ ಮಾಡೋಕ್ಕೆ ಹೋಗೋದು. ಓಕೆ ಡನ್ ಗೈಸ್. ಫೈನಲಿ ನಮ್ಮ ಹೋಮ್ ಸ್ಟೇಗೆ ಬಂದಿದ್ದೀವಿ. ಹೋಮ್ ಸ್ಟೇ ನೋಡಿದರೆ ಫುಲ್ ಆಶ್ಚರ್ಯ ಆಗ್ತೀರಿ ನಾವು. ಇದೆ ಕಂಟೈನರ್, ಶಿಪ್ಪಲ್ಲಿ ಇರ್ತಾವಲ್ಲ ಕಂಟೈನರ್, ಅದು ಈಗ ನಾವು ವಿಜಯ್. ಇಲ್ಲಿ ನೋಡ್ರಿ ಬೆಡ್ 1, 2, 3, 4, 5, 6, ಆ ಕಡೆ 4. ಒಂಥರ ಸ್ಲೀಪರ್ ಬಸ್ ಇದ್ದಂಗೆ ಐತೆ. ಇದಾಯ್ತಾ, ಇಲ್ಲಿಂದ ವ್ಯೂ ತೋರಿಸ್ತೀವಿ ನೋಡಿ. ಸಕ್ಕತ್ತೈತಲ್ಲ ವ್ಯೂ. ಆ ಕಡೆ ವಾಶ್ರೂಮು. ವ್ಯೂ ಮಾತ್ರ ಸಕ್ಕತ್ತೈತಿ ಇಲ್ಲಿಂದ. ಓಕೆ, ತುಂಬ ಸುಸ್ತಾಗಿದ್ದೀವಿ ಓಡಿಸಿ. 12 hours ಜರ್ನಿ, 400 kilometers. ಇವತ್ತು ರೆಸ್ಟ್ ಮಾಡಿ ನಾಳೆ ಏನೇನು ಪ್ಲೇಸಸ್ ಎಲ್ಲ ವಿಸಿಟ್ ಮಾಡೋಕ್ಕೆ ಹೋಗ್ತೀನಿ. ಸಿ ಯು ಟುಮಾರೋ, ಬಾಯ್.